ನಮಸ್ಕಾರ ಸ್ನೇಹಿತರೆ, ತಮಗೆಲ್ಲರಿಗೂ ಬಿಗ್ ಬಾಸ್ ನ ಲೈವ್ ಅಪ್ಡೇಟ್ ಸ್ವಾಗತ. ನಿನ್ನೆ ಎಪಿಸೋಡ್ ಕಂಪ್ಲೀಟ್ ಆದ್ಮೇಲೆ 24x7 ಲೈವ್ ಅಲ್ಲಿ ಏನೆಲ್ಲ ಮಾತುಕತೆಗಳಾಯ್ತು, ಚರ್ಚೆಗಳಾಯ್ತು ಅಂತ ಕಂಪ್ಲೀಟ್ ಆಗಿ ಮಾತಾಡ್ತಾ ಹೋಗೋಣ. ಮೊದಲಿಗೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇದೀನಿ. ವಿಡಿಯೋದಲ್ಲಿರುವಂತ ಇನ್ಫಾರ್ಮೇಶನ್ ಇಷ್ಟ ಆದ್ರೆ ಮಿಸ್ ಮಾಡದೆ ಲೈಕ್ ಮಾಡಿ, ಹೈಪ್ ಮಾಡಿ ಅಂತ ಸಹ ಹೇಳ್ತಾ ಇದ್ದೀನಿ. ಮೊದಲಿಗೆ ನಿನ್ನೆ ಮಿಡ್ ನೈಟ್ ಅಲ್ಲಿ ಅಷ್ಟರ ಮಟ್ಟಿಗೆ ಚರ್ಚೆಗಳೇನು ಆಗ್ಲಿಲ್ಲ. ನಡೆದಂತ ಎರಡು ಕಾನ್ವರ್ಸೇಷನ್ಸ್ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿರೋ ಕಾನ್ವರ್ಸೇಷನ್ಸ್ ಅಂತ ಹೇಳ್ಬೋದು. ಮೊದಲಿಗೆ ಕಿಚನ್ ಏರಿಯಾದಲ್ಲಿ ಕಾವ್ಯ ಮತ್ತೆ ಧ್ರುವ ಅಂತವ್ರಿಗೆ ಕಿಚನ್ ಕ್ಲೀನಿಂಗ್ ನ ಕೆಲಸ ಕೊಟ್ಟಿದ್ರು. ಆ ಒಂದು ಸಂದರ್ಭದಲ್ಲಿ ಕಿಚನ್ ಕ್ಲೀನಿಂಗ್ ಮಾಡ್ಬೇಕಾದ್ರೆ ಕಾವ್ಯ ಮತ್ತೆ ಧ್ರುವಂತವ್ರ ಮಧ್ಯೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿರುವಂತ ಚರ್ಚೆ ಆಯ್ತು. ಅದೇನಪ್ಪ ಅಂದ್ರೆ, ಧ್ರುವಂತವ್ರು ಇನ್ ಕೇಸ್ ಏನಾದ್ರು ನಿನ್ ಜೊತೆಲಿ ಈಗ ನಾನು ಚೆನ್ನಾಗಿ ಮಾತಾಡ್ತಾ ಇದೀನಲ್ಲ, ಚೆನ್ನಾಗಿದ್ದೀನಲ್ಲ ಈ ಒಂದು ಕೆಲಸದ ವಿಚಾರದಲ್ಲಿ, ನಾಮಿನೇಷನ್ ಅಂತ ಬಂದಾಗ ನಿಮ್ಮ ಹೆಸರನ್ನ ಏನಾದ್ರು ನಾನು ತಗೊಂಡು ನಾಮಿನೇಷನ್ ಮಾಡಿದ್ರೆ ನಿಮ್ಗೆ ಅಲ್ಲಿ ಟ್ರಿಗರ್ ಆಗುತ್ತೆ, ಇಲ್ಲ ಕೋಪ ಬರುತ್ತೆ, ಇಲ್ಲಾಂದ್ರೆ ನೀವೇನಾದ್ರೂ ಎಕ್ಸ್ಪೆಕ್ಟೇಷನ್ ಇಟ್ಕೋತೀರಾ ಬೇರೆ ಯಾವ್ದಾದ್ರು ಕಂಟೆಸ್ಟೆಂಟ್ ನಿಮ್ ಜೊತೆ ಮಾತಾಡ್ತಾ ಇದಾರೆ, ಕಂಟೆಸ್ಟೆಂಟ್ ನಿಮ್ ಜೊತೆ ನಕ್ಕೊಂಡಿದ್ದಾರೆ ಅಂದ್ರೆ ಅವ್ರು ನಿಮ್ಮನ್ನ ಯಾವ್ದೇ ಕಾರಣಕ್ಕೂ ನಾಮಿನೇಷನ್ ಮಾಡಬಾರ್ದು ಅನ್ನೋದ್ರೆ ನಿಮ್ಗೆ ಏನಾದ್ರು ಎಕ್ಸ್ಪೆಕ್ಟೇಷನ್ ಇದೆಯಾ? ಸೊ ಆ ಒಂದು ವಿಚಾರಕ್ಕೆ ನೀವೇನಾದ್ರೂ ಟ್ರಿಗರ್ ಆಗ್ತೀರಾ, ಇಲ್ಲಾಂದ್ರೆ ರಾಂಗ್ ವೇಲ್ ಬಿಹೇವ್ ಮಾಡ್ತೀರಾ ಅನ್ನೋದ್ರಲ್ಲಿ ಧ್ರುವಂತ್ ಅವ್ರಿಗೆ ಪ್ರಶ್ನೆ ಮಾಡ್ತಾ ಇದ್ರು. ಅಂಡ್ ಈಗಾಗಲೇ ನಿನ್ನೆ ಎಪಿಸೋಡ್ ನಾವು ನೋಡಿದೀವಿ. ಇಲ್ಲಿ ಅಶ್ವಿನಿ ಗೌಡ ಅವರಾಗಿರ್ಬೋದು, ಚೈತ್ರ ಅವರಾಗಿರ್ಬೋದು, ಮತ್ತೆ ಕಾವ್ಯ ಅವರಾಗಿರ್ಬೋದು, ಧ್ರುವಂತ್ ಅವರ ಒಂದು ಪರ್ಸನಲ್ ಲೈಫ್ ಬಗ್ಗೆ ಅವ್ರು ಯಾವ ತರ ಇದ್ರು 10 ವರ್ಷದ ಹಿಂದೆ ಅಂದ್ಬಿಟ್ಟು ಮಾತಾಡಿದ್ರಲ್ಲ. ಸೊ ಆ ಒಂದು ವಿಚಾರದ ಬಗ್ಗೆ ಧ್ರುವಂತ್ ಅವ್ರನ್ನ ಪ್ರಶ್ನೆ ಮಾಡ್ತಾ ಇದ್ರು. ಧ್ರುವಂತ್ ಅವ್ರು ನೀವು ಯಾವ ತರ ಇದ್ರಿ ಮುಂಚೆ, ಈಗ ಯಾಕೆ ಈ ತರ ಇದೀರಾ ಅನ್ನೋ ತರ ಪ್ರಶ್ನೆ ಮಾಡ್ತಾ ಇದ್ರು. ಸೊ ಧ್ರುವಂತ್ ಅವ್ರ ಕಡೆಯಿಂದ ಸಹ ಸಿಕ್ಕಾಪಟ್ಟೆ ಗುಡ್ ವೇಲೇನೆ ಕಾನ್ವರ್ಸೇಷನ್ ಆಗ್ತಾ ಇತ್ತು ಅಂತ ಹೇಳ್ಬೋದು. ಸಿಕ್ಕಾಪಟ್ಟೆ ಹೈಪರ್ ಇದೆ ನಾನು, ಸಿಕ್ಕಾಪಟ್ಟೆ ಜೋಯಲ್ ಆಗಿದ್ದೆ ನಾನು, ಸಿಕ್ಕಾಪಟ್ಟೆ ನಕ್ಕೊಂಡು ಆರಾಮಾಗಿದ್ದೆ. ಬಟ್ ಕೆಲವೊಂದು ಪರ್ಸನಲ್ ಆಗಿರುವಂತ ಒಂದು ವಿಚಾರಗಳಿಂದ ನನ್ನದೇ ಆದಂತ ಒಂದು ಮೈಂಡ್ ಇದರಿಂದ ಸ್ವಲ್ಪ ನಾನು ಈ ತರ ಆಗಿದ್ದೀನಿ ಅಷ್ಟೇ, ಜನಗಳನ್ನ ನಂಬೋದಕ್ಕೆ ನಂಗೆ ಸ್ವಲ್ಪ ಇಷ್ಟ ಆಗ್ತಾರೆ ಅಂತಾರೆ ಧ್ರುವಂತ್ ಅವ್ರ ಕಡೆಯಿಂದ ಕಾನ್ವರ್ಸೇಷನ್ ಆಗ್ತಾ ಇತ್ತು. ಅಂಡ್ ಆತರ ನನ್ಗೆ ಎಕ್ಸ್ಪೆಕ್ಟೇಷನ್ ಏನಿಲ್ಲ, ನನ್ನ ಜೊತೆ ನಕ್ಕೊಂಡು ಮಾತಾಡಿದ ತಕ್ಷಣ ನನ್ನ ನಾಮಿನೇಷನ್ ಮಾಡಬಾರ್ದು ಅನ್ನೋದು ನನ್ಗೆ ಏನ್ ಎಕ್ಸ್ಪೆಕ್ಟೇಷನ್ ಆತರ ಏನಿಲ್ಲ. ಬಟ್ ನನ್ಗೇನು ಅಂದ್ರೆ ಮುಂದೆ ಒಂಥರ ಹಿಂದೆ ಒಂಥರ ಇರಬಾರ್ದು. ಏನಪ್ಪಾ ಅಂದ್ರೆ, ಇವಾಗ ಒಂದ್ 5 ನಿಮಿಷದ ಮುಂಚೆ ಜಗಳ ಆಡ್ಬಿಟ್ಟಿರ್ತಾರೆ, ಕಿತ್ತಾಡ್ಬಿಟ್ಟಿರ್ತಾರೆ, ಬಟ್ 5 ನಿಮಿಷ ಆಗಿದ ತಕ್ಷಣ ಜೊತೆಲಿ ಕಾಣಿಸ್ಕೊಳ್ತಾ ಇರ್ತಾರೆ. ಅದೊಂದ್ರೆ ನನ್ಗೆ ಫೇಕು ಅಂತಾರೆ, ಬಟ್ ನನಗೆ ಇಲ್ಲಿ ಫೇಕು ಅನ್ನೋ ತರ ಮಾತಾಡ್ತಾರೆ ಅನ್ನೋದು ಹೇಳ್ತಾ ಇದ್ರು. ಅಂಡ್ ಇಲ್ಲಿ ನಾನು ಎಲ್ಲೋ ಒಂದ್ ಕಡೆ ನನ್ನ ರಿಯಲ್ ವ್ಯಕ್ತಿತ್ವನ ನಾನು ಇರೋದು ಹೀಗೆ ಅಂತ ತೋರ್ಸೋಕ್ ಹೋಗ್ತಾ ಇರೋ ಸಹ ನನ್ನ ನೆಗೆಟಿವ್ ಅಂತ ಹೇಳ್ತಾ ಇದಾರೆ, ಮೊಸಳೆ ಕಣ್ಣೀರು ಅಂತ ಹೇಳ್ತಾ ಇದಾರೆ, ಬೇರೆ ಬೇರೆ ಬಿರುದುಗಳೆಲ್ಲ ಕೊಡ್ತಾ ಇದಾರೆ. ಆ ಒಂದು ವಿಚಾರಕ್ಕೆ ನನಗೆ ಬೇಜಾರಾಗ್ತಾ ಇದೆ ಅನ್ನೋ ಇಲ್ಲಿ ಧ್ರುವಂತ್ ಅವ್ರು ಶೇರ್ ಮಾಡ್ಕೊಳ್ತಾ ಇದ್ರು ಕಾವ್ಯ ಅವ್ರ ಹತ್ರ. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಕಾವ್ಯ ಅವ್ರ ಪರ್ಸನಲ್ ಆಗಿ ಅವ್ರನ್ನ ಈ ಕ್ವಶನ್ಸ್ ಎಲ್ಲ ಕೇಳಿದಾಗಿರ್ಬೋದು, ಬಿಗ್ ಬಾಸ್ ಮನೇಲಿ ನೀವು ಯಾಕೆ ಈ ತರ ನಡ್ಕೊಳ್ತಾ ಇದ್ರ, ನೀವು ಇದೇನ ಕ್ಯಾರೆಕ್ಟರ್ ಅಂತ ಮಾತಾಡಿದಾಗಿರ್ಬೋದು, ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿ ಅನಿಸ್ತು, ಸಿಕ್ಕಾಪಟ್ಟೆ ಇಷ್ಟನೂ ಸಹ ಆಯ್ತು. ಯಾಕೆಂದ್ರೆ ಧ್ರುವಂತ್ ಅವ್ರಂತ ನಾವು ನೋಡ್ಕೊಳ್ಳೋದಾದ್ರೆ ಎಲ್ಲೋ ಒಂದ್ ಕಡೆ 3-4 ವಾರಗಳಿಂದ ಧ್ರುವಂತ್ ಅವ್ರನ್ನ ಸಿಕ್ಕಾಪಟ್ಟೆ ಮನೆಯಿಂದ ಕಂಟೆಸ್ಟೆಂಟ್ ಎಲ್ಲ ಸಹ ದೂರ ಇಟ್ಬಿಟ್ಟಿದ್ದಾರೆ. ಪಾಪ ಒಬ್ರು ಕಾಣಿಸ್ಕೊಳ್ತಾ ಇದಾರೆ. ಲೈವ್ 24x7 ಲೈವ್ ನಲ್ಲಿ ಒಬ್ರಾಗ ಕಾಣಿಸ್ಕೊಳ್ತಾ ಇದಾರೆ. ಎಪಿಸೋಡ್ ಪ್ಲೇ ಆಗೋದು 1 ಅವರ್ ಬಿಟ್ರೆ ಎಪಿಸೋಡ್ ಅಲ್ಲಿ ಏನೋ ಮೇ ಬಿ ಯಾರು ಮಾತಾಡ್ತಾ ಇಲ್ಲ, ದೂರ ಇದಾರೆ ಅಂತ ಅನ್ಕೊಳ್ಳೋಣ. ಬಟ್ ಇಲ್ಲಿ 24x7 ಲೈವ್ ನಲ್ಲಿ ಸಹ ಒಬ್ಬೊಬ್ರು ಇರ್ತಾರಪ್ಪ. ಅವಾಗ ಹೋಗ್ಬಿಟ್ಟು ಗಿಲ್ಲಿಯೋ ಸ್ವಲ್ಪ ಟಾಂಟ್ ಮಾಡೋ ತರ ಮಾತಾಡೋದು, ಇಲ್ಲ ಅಶ್ವಿನಿ ಗೌಡ ಅವ್ರು ಮಾತಾಡೋದು ಹೊರಸ್ಬಿಡ್ತೀವಿ, ಬೇರೆ ಯಾರು ಕಂಟೆಸ್ಟೆಂಟ್ ಮಾತಾಡೋ ಸಹ ಪ್ರಯತ್ನ ಪಡ್ತಾ ಇಲ್ಲ ಧ್ರುವಂತ್ ಅವ್ರ ವಿಚಾರದಲ್ಲಿ. ಸೊ ಎಲ್ಲೋ ಒಂದ್ ಕಡೆ ಈ ಒಂದು ಕಾನ್ವರ್ಸೇಷನ್ ಇಂದ ಧ್ರುವಂತ್ ಅವ್ರಿಗೂ ಸ್ವಲ್ಪ ಪರವಾಗಿಲ್ಲ, ಯಾರೋ ಒಬ್ರು ನನ್ನ ಜೊತೆ ಮಾತಾಡೋ ಒಂದು ಸಪೋರ್ಟ್ ಇದೆ ಅನ್ನೋ ತರ ಅನಿಸ್ಬೋದು ಅವ್ರಿಗೂ ಅಂತ ಅನಿಸ್ತಾ ಇದೆ. ಅಂಡ್ ಧ್ರುವಂತ್ ಅವ್ರು ಪದೇ ನಾನು ಹೋಗ್ತೀನಿ, ಈ ದಿನ ಹೋಗ್ತೀನಿ, ನಾಳೆ ಹೋಗ್ತೀನಿ ಅಂತ ಅದನ್ನೇ ರಿಪೀಟ್ ಮಾಡ್ತಾ ಇದಾರೆ. ಮೇ ಬಿ ನನ್ನ ಒಂದು ವ್ಯಕ್ತಿತ್ವ ಅಥವಾ ನನ್ನ ಒಂದು ಮುಖವಾಡ ಅನ್ನೋ ತರ ಇವರೆಲ್ಲ ನನ್ನ ನೆಗೆಟಿವ್ ಪೋರ್ಟ್ರೇ ಮಾಡ್ತಾ ಇದ್ದಾರೆ. ಹೊರಗಡೆ ಹೋದ್ಮೇಲೆ ಈಗಾಗಲೇ ನಾನು ಇರುವಂತ ಒಂದು ಕೆರಿಯರ್ ಸಹ ಸಿಗದೆ ಇರೋ ತರ ಆಗ್ಬಿಡುತ್ತೆ ಅಂತ ಭಯ ಧ್ರುವಂತ್ ಅವ್ರಿಗೆ ಬಂದಿರ್ತಾರೆ, ಇಲ್ಲಿ ನಮ್ಗೆ ಕಾಣಿಸ್ತಾ ಇದೆ. ನಂತರ ಇಲ್ಲಿ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕಾನ್ವರ್ಸೇಷನ್. ಇನ್ನೊಂದೇನಪ್ಪಾ ಅಂದ್ರೆ, ಅದು ರಾಶಿಕಾ ಅಂಡ್ ಸೂರಜ್ ಅವ್ರ ಮಧ್ಯೆ ಸ್ವಲ್ಪ ಭಿನ್ನಾಭಿಪ್ರಾಯ ಬಂದಿದೆ. ಇಲ್ಲಿ ರಾಶಿಕಾ ಅವರು ಬೆಡ್ರೂಮ್ ಅಲ್ಲಿ ಕುತ್ಕೊಂಡಿದ್ರು, ಸೂರಜ್ ಅವ್ರು ಹೋಗ್ಬಿಟ್ಟು ಮಾತಾಡೋದಕ್ಕೆ ಪ್ರಯತ್ನ ಪಟ್ರು. ಅಂಡ್ ಇಲ್ಲಿ ರಾಶಿಕಾ ಅವರು ಸ್ವಲ್ಪ ಡಿಸಪಾಯಿಂಟೆಡ್ ಆಗಿದ್ರು, ನಾನು ಮಾತಾಡೋದಕ್ಕೆ ಈಗ ನಾನು ರೆಡಿ ಇಲ್ಲ ಅನ್ನೋ ತರ ಮಾತಾಡ್ತಾ ಇದ್ರು. ಸೂರಜ್ ಅವ್ರು 5 ನಿಮಿಷ ಮಾತಾಡ್ಬೇಕು, ಹೊರಗಡೆ ಬಾ ನೀನು ಅಂತ ಕರ್ಕೊಂಡ್ ಆಮೇಲೆ ಒಂದು ಕಾನ್ವರ್ಸೇಷನ್ ಆಯ್ತು. ಅದೇನಪ್ಪ ಅಂದ್ರೆ, ರಾಶಿಕಾ ಅವರು ಸೂರಜ್ ಅವ್ರಿಗೆ ಹೇಳ್ತಾ ಇದ್ರು, ಇನ್ನು ಮುಂದೆ ನಾನು ಏನೇ ಕಾರಣಕ್ಕೂ ನಿನ್ಗೆ ಏನೂ ಹೇಳಕ್ ಹೋಗೋದಿಲ್ಲ, ನಿನ್ನ ಇಷ್ಟದ ಪ್ರಕಾರ ನೀನ್ ಮನೆಯಲ್ಲಿರೋ, ನಿನ್ಗೆ ಯಾವ ತರ ಮಾತಾಡ್ಬೇಕು, ಯಾವ ತರ ಆಡ್ಬೇಕು ಆಟ ಅನ್ಸಿದ್ರೆ ಆ ತರ ಆಟ ಆಡ್ಕೊಂಡು ಹೋಗು, ನಾನು ಯಾವ್ದೇ ಕಾರಣಕ್ಕೂ ನಿನ್ಗೆ ಅಡ್ವೈಸ್ ಕೊಡೋದಿಲ್ಲ, ಏನು ಮಾತಾಡೋದಿಲ್ಲ, ಸಾಕು ಇನ್ನು ಮುಂದೆ ನಿಂದು ಅನ್ನೋ ತರ ಇಲ್ಲಿ ಮಾತಾಡ್ತಾ ಇದ್ರು ರಾಶಿಕ್ ಅವರು. ಬಟ್ ಯಾವ ಒಂದು ವಿಚಾರಕ್ಕೆ ಇಷ್ಟರ ಮಟ್ಟಿಗೆ ಡಿಸಪಾಯಿಂಟ್ ಆಗಿದ್ದಾರೆ ರಾಶಿಕ್ ಅವರು ಅಂತ ನನಗಂತೂ ಅರ್ಥ ಆಗಲಿಲ್ಲ. ಯಾಕಂದ್ರೆ ಜೋಡಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾದ್ರೆ ಕಾವೇರಿಗೆ ಟಾನ್ ಮಾಡೋ ತರ ನನಗೆ ಗೊತ್ತು ಸೂರಜನೇ ನನ್ನ ಜೋಡಿ ಅಂತ, ಅದಕ್ಕೆ ನಾನು ಸೂರಜ್ನ ಜೋಡಿಯಾಗಿ ಸೆಲೆಕ್ಟ್ ಮಾಡ್ಕೊಂಡೆ ಅಂತ ಸಹ ಹೇಳ್ತಾ ಇದ್ರು. ನಂತರ ಇದರಲ್ಲಿ ಸಹ ಗಾರ್ಡನ್ ಏರಿಯಾದಲ್ಲಿ ಕುತ್ಕೊಂಡಿದ್ದಾಗ ಸಹ ಕಾವ್ಯ ಗಿಲ್ಲಿ ಜೋಡಿನ ಟಾನ್ ಮಾಡ್ಬೇಕಾದ್ರೆ ಸಹ ನಾವಿಬ್ರು ಗೆಲ್ತೀವಿ ಆಡ್ದಲ್ಲ ಅಂತಾರೆ ಮಾತಾಡ್ತಾ ಇದ್ರು. ಬಟ್ ನಿನ್ನೆ ಯಾವಾಗ ಇಲ್ಲಿ ರಘುವರ್ ಆಗಿರ್ಬೋದು, ಅಶ್ವಿನಿ ಅವ್ರ ಆಗಿರ್ಬೋದು ಟಾಸ್ ನಲ್ಲಿ ವಿನ್ ಆಗಿ ರಾಶಿಕಾ ಮತ್ತೆ ಸೂರಜ್ ಅವ್ರನ್ನ ಗೇಮ್ ನಿಂದ ಹೊರಗಡೆ ಇಟ್ರು. ಮೇ ಬಿ ಆ ಒಂದು ಸಂದರ್ಭದಲ್ಲಿ ಸೂರಜ್ ಮತ್ತೆ ರಾಶಿಕಾ ಅವ್ರ ಮಧ್ಯೆ ಸ್ವಲ್ಪ ಭಿನ್ನಾಭಿಪ್ರಾಯ ಬಂದಿರಬಹುದು, ಅದಕ್ಕೆ ಈ ಒಂದು ಕಾನ್ವರ್ಸೇಷನ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಅಂಡ್ ನಾವು ನೋಡ್ಕೊಂಡ್ರೆ ನಿನ್ನೆ ಎಪಿಸೋಡ್ ನಲ್ಲೇ ರಿಂಗ್ಸ್ ಕಲೆಕ್ಟ್ ಮಾಡ್ಬೇಕಾದ್ರೆ ನೀನ್ ಕೈಯಲ್ಲಿ ಇಟ್ಕೊಳ್ತಾ ಇದೆ ಸೂರಜ್, ಆ ತರ ಇಟ್ಕೊಳ್ಬಾರ್ದಾಗಿತ್ತು ಅನ್ನೋ ತರ ಇಲ್ಲಿ ರಾಶಿಕಾ ಅವ್ರು ಮಾತಾಡ್ಬೇಕಾರೆ ಸೂರಜ್ ಅವ್ರು ಅಲ್ಲೇ ಒಂಥರ ಸ್ವಲ್ಪ ಟ್ರಿಗರ್ ಆದ್ರೆ ಸ್ವಲ್ಪ ಆಂಗರ್ ನ ಎಕ್ಸ್ಪ್ರೆಸ್ ಮಾಡೋದು, ನೀನ್ ಏನ್ ಮಾತಾಡ್ತಾ ಇದೆ ನೋಡ್ತಾರಂತ ಸಂಚಾಲಕನಿಗೆ ಗೊತ್ತಿಲ್ಲ, ಅದು ನೀನೇ ಹೇಳ್ತಾ ಇದೀಯ ಅನ್ನೋ ತರ ರಿಯಾಕ್ಟ್ ಆಗಿದ್ರು. ಸೊ ಕೇವಲ ಅಷ್ಟೇ ಅಲ್ಲ, ಮೇ ಬಿ ಬೇರೆ ಏನೋ ಆಗಿರ್ಬೋದು. ಆ ಒಂದು ಏನು ಕ್ಯಾಪ್ಟನ್ಸಿ ಕಂಟೆಂಟ್ ಟಾಸ್ಕ್ ಹೊರಗಡೆ ಇಟ್ಮೇಲೆ ಬೇರೆ ಕಾನ್ವರ್ಸೇಷನ್ ಏನಾದ್ರೂ ಸೂರಜ್ ಮತ್ತೆ ರಾಶಿಕಾ
ಅನುಷ್ಕಾ ಮಧ್ಯೆ ಆಗಿರ್ಬೋದು. ಇಲ್ಲಾಂದ್ರೆ ರಾಶಿಕಾ ಅವರೇ ಖುದ್ದಾಗಿ ಬಂದ್ಬಿಟ್ಟು ಸೂರಜ್ ಹತ್ರ ಸಾಕು ಇನ್ ಮುಂದೆಯಿಂದ ನಾವು ಇಬ್ರು ಮಾತಾಡ್ಕೊಳ್ಳೋದಾಗಿರ್ಬೋದು, ಇಷ್ಟರ ಮಟ್ಟಿಗೆ ನಾನು ನಿನ್ಗೆ ಅಡ್ವೈಸ್ ಕೊಡೋದು, ಇಲ್ಲಾಂದ್ರೆ ನಿನ್ನ ನಾನು ಏನೋ ಎಲ್ಲೋ ಒಂದ್ ಕಡೆ ನಿನ್ನ ನಾನು ಒಂಥರ ಇದ್ ಮಾಡ್ಕೊಳ್ತಾ ಇದೀನಿ, ಗ್ರಿಪ್ ಇಟ್ಕೊಳ್ತಾ ಇಲ್ಲ ಅಂತ ಭಾವನೆ ಬರೋದ್ ಬೇಡ ಅನ್ನೋದ್ರ ಡಿಸ್ಕಷನ್ ಆಗ್ತಾ ಇತ್ತು, ಕಾನ್ವರ್ಸೇಷನ್ ಸಹ ಆಗ್ತಾ ಇತ್ತು. ಅಂಡ್ ನಮ್ಗೆ ಇಲ್ಲಿ ಸ್ಪಂದನ ಅವ್ರಿಗೆ ಕಾಲ್ಗೆ ಗಾಯ ಆಗಿತ್ತು. ಕಾವ್ಯ ಅವರು ಕಿಚನ್ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಬಂದ್ರು. ಸ್ಪಂದನ ಮೇಕಪ್ ತೆಗೆದಿರ ಹಂಗೆ ಮಲ್ಕೊಂಡಿದ್ಯಾ ಬಾಸ್, ಮೇಕಪ್ ತೆಗೋಣ ಅಂದ್ಬಿಟ್ಟು ಸ್ಪಂದನ ಅವ್ರನ್ನ ಮೇಕಪ್ ತೆಗ್ಸೋದಕ್ಕೆ ಆಚೆ ಕರ್ಕೊಂಡು ಹೋದ್ರು. ಅಂಡ್ ಚೈತ್ರ ಇಷ್ಟರಲ್ಲಿ ನನ್ಗೆ ಎಲ್ಲೋ ಒಂದ್ ಕಡೆ ಏನು ಧ್ರುವಂತ ಮತ್ತೆ ಕಾವ್ಯ ಅವ್ರ ಕಾನ್ವರ್ಸೇಷನ್ ಆಯ್ತು, ಅದರಲ್ಲೂ ಸಹ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ತಮ್ಗೆಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದಗಳು.